ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಒಂದು ವರ್ಷ ಕಣ್ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ದಾಟಿ ಹೋಗುದು. ಕರ್ತನ ಮಹಾಕೃಪೆ ಇಡೀ ವರ್ಷವೆಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ಇದ್ದು ನಮ್ಮೆಲ್ಲರ ಜೊತೆ ಇದ್ದು ಆತನ ಕೃಪೆ ಬಲವಾಗಿ ನಮ್ಮನ್ನು ನಡೆಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹೌದು ಪ್ರಿಯರೇ, ಬೇಟೆಗಾರನ ಬಲೆಯಿಂದ ಮರಣಕಾರ ವ್ಯಾಧಿಗಳಿಂದ ಕರ್ತನ ನಮ್ಮನ್ನು ತಪ್ಪಿಸಿ ಕಳೆದ ವರ್ಷವೆಲ್ಲ ದೇವರು ನಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡಿ ಈ ನೂತನವಾದ ವರ್ಷವನ್ನ ನಮಗೆ ದಯಪಾಲಿಸಿದ್ದಾನೆ. ಇನ್ನೊಂದು ವರ್ಷವನ್ನ ದೇವರು ನಮಗೆ ಕೃಪೆಯಾಗಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಹೃದಯಪೂರ್ವಕವಾಗಿ ಸಂತೋಷವಾಗಿ ಸ್ತೋತ್ರನ ಸಲ್ಲಿಸಬೇಕು. ಯಾಕೆಂದ್ರೆ ಕಳೆದ ವರ್ಷವೆಲ್ಲ ದೇವರು ನಿಮ್ಮ ಜೊತೆ, ನಿಮ್ಮ ಕುಟುಂಬ ಜೊತೆ, ನೀವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳ ಜೊತೆ ನಮ್ಮ ಜೊತೆ ದೇವರು ಇದ್ದು ಕಾಪಾಡಿದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರನ ಸಲ್ಲಿಸ್ತಾ ಇದ್ದೀನಿ. ಈ ನೂತನ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ನೂತನ ವರ್ಷದಲ್ಲಿ ದೇವರು ಕೊಡುವಂತ ವಾಗ್ದಾನ ವಚನವನ್ನ ನಾವು ಧ್ಯಾನಿಸೋಣ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ಆಶೀರ್ವದಿಸಿ. ಪ್ರಿಯರೇ, ಈ ನೂತನ ವರ್ಷದ ವಾಗ್ದಾನದ ವಚನ ಏನಂದ್ರೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು ಎಂಬುದಾಗಿ. ಸ್ವಾಮಿ ನಿಮ್ಮನ್ನ ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ. ಪ್ರಿಯರೇ, ಯಾವುದೋ ಒಂದು ವಿಷಯಗಳಿಗೆ ನೀವು ಆತಂಕ ಪಟ್ಟಿರಬಹುದು. ಅಯ್ಯೋ, ಕಳೆದ ವರ್ಷನೇ ಹೋದ ವರ್ಷದಲ್ಲಿ 2025 ಬಹಳ ವಿಧವಾದ ನನ್ನ ಕಷ್ಟಗಳು, ಹೋರಾಟಗಳು, ಕಣ್ಣೀರುಗಳು, ಮರಣಕರವಾದಂಥ ಸಂಗತಿಗಳು ನಾನು ದಾಟಿ ಬಂದೆ. ನಾನು ಕಳೆದ ವರ್ಷದಲ್ಲೇ ಅನೇಕ ವಿಧವಾದ ಇಕ್ಕಟ್ಟುಗಳು ನನಗೆ ಎದುರಾಯಿತು. ಅನೇಕ ವಿಧವಾದಂಥ ತೊಂದರೆಗಳನ್ನ ಸಮೀಪಕ್ಕೆ ಬಂತು. ಈ ವರ್ಷ ಏನಾಗ್ತದೋ, ಈ ವರ್ಷ ಹೇಗಿರ್ತದೋ, ನಮ್ಮ ಜೀವಿತಗಳು, ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿರ್ತದೋ, ನನ್ನ ಮಕ್ಕಳ ಪರಿಸ್ಥಿತಿ ಹೇಗಿರ್ತದೋ, ನಮ್ಮ ವ್ಯವಹಾರದಲ್ಲಿ ಅಥವಾ ನಾವು ಮಾಡೋ ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಕುಟುಂಬಿಕವಾದ ಜೀವಿತದಲ್ಲಿ ಹೇಗಿರ್ತದೋ, ಅಯ್ಯೋ ನಾವು ಮಾಡುವಂತ ದೇವರ ಸೇವೆ ಈ ಹೊಸ ವರ್ಷದಲ್ಲಿ ಹೇಗಿರ್ತದೋ, ದೇವರ ಚಿತ್ತ ಏನಾಗಿದೆಯೋ, ಅಯ್ಯೋ ಈ ವರ್ಷನೂ ಕೂಡ ನಾವು ಕಷ್ಟಗಳನ್ನು ಹಾದು ಹೋಗ್ತೀವ, ಅಥವಾ ಈ ವರ್ಷನ ನಾವು ಒಂದು ನೆಮ್ಮದಿಯಾಗಿ ಇರ್ತೀವ, ಈ ವರ್ಷ ದೇವರು ಖಂಡಿತವಾಗಿಯೂ ದೇವರು ನಮ್ಮ ಸಾಲಗಳನ್ನೆಲ್ಲ ತೀರಿಸಿಕೊಳ್ಳುವಂತ ಮಾರ್ಗಗಳನ್ನ ತೆರೆದುಕೊಡ್ತಾನ. ದೇವರು ಈ ವರ್ಷ ನಿಜವಾಗ್ಲೂ ನಮ್ಮ ಪ್ರಾರ್ಥನೆಗಳು ಕೇಳಿ ನಮ್ಮ ಆಸೆಗಳನ್ನ ನೆರವೇರಿಸ್ತಾನ. ನಮ್ಮ ಕುಟುಂಬ ಜೀವಿತಗಳನ್ನ ಬದಲಾಯಿಸ್ತಾನ. ನಮ್ಮ ಕುಟುಂಬ ಜೀವಿತಗಳನ್ನ ಮಾರ್ಪಡಿಸಿ ಒಂದು ಸಮಾಧಾನವಾಗಿ ಕಟ್ತಾನ. ಹೀಗೆ 108 ಯೋಚನೆಗಳು, 108 ದಿಗಿಲುಗಳು, ಕಳವಳಗಳು ನಿಮ್ಮಲ್ಲಿ ಇರ್ಬೋದು ಪ್ರೇಮ. ಅನೇಕರಿಗೆ ಹೊಸ ವರ್ಷ ಬಂದ್ರೂ ಕೂಡ ಅವರಲ್ಲಿ ಏನು ಬದಲಾವಣೆ ಕಾಣಲ್ಲ. ಕಾರಣ ಏನಂತಂದ್ರೆ, ಅವರು ಅದೇ ರೀತಿಯಾಗಿರ್ತಾರೆ. ಪ್ರತಿ ಹೊಸ ವರ್ಷಗಳು ಬರ್ತಾ ಇರ್ತದೆ. ನಾವು ಕೂಡ ಕೆಲ ಸಾರಿ ಅನೇಕ ವಿಷಯಗಳಿಗಾಗಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀವಿ, ದೇವರ ಸಮ್ಮುಖದಲ್ಲಿ ತೀರ್ಮಾನಗಳು ತೆಗೆದುಕೊಳ್ತೀವಿ, ಆದ್ರೆ ಅದರಂತೆ ನಡೆಯಲ್ಲ. ದೇವರು ಕೂಡ ವಾಗ್ದಾನಗಳನ್ನ ನಾವು ಹೊಂದ್ಕೊಳ್ತೀವಿ, ಆದ್ರೂ ಕೂಡ ಕೆಲವು ಸಾರಿ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರೇ ಇಲ್ಲ ಎಂಬುದಾಗಿ ಸೋತು ಹೋಗಿರೋರು ಇರ್ತಾರೆ. ನೀವು ಅದೇ ರೀತಿಯಾಗಿ ಸೋತು ಹೋಗಿದ್ದೀರಾ. ದೇವರ ವಾಗ್ದಾನದ ಮೇಲೆ ಯಾವತ್ತೂ ನಂಬಿಕೆನ ಕಳ್ಕೊಳ್ಬೇಡಿ ಪ್ರೇಮಿ. ಯಾಕಂದ್ರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಈ ಭೂಮಿಯನ್ನು ಆಕಾಶ ಉಂಟು ಮಾಡಿದ ದೇವರು ಮಾತು ಕೊಟ್ಟ ಮೇಲೆ ಆತನ ನಿಶ್ಚಯವಾಗಿ ನೆರವೇರಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಆತನು ಮನುಷ್ಯನಲ್ಲ, ದೇವರಾಗಿದ್ದಾನೆ. ಆದ್ರಿಂದ ಬೇರೆ ಈ ನೂತನ ವರ್ಷದಲ್ಲಿ ಯಾವ ಪರಿಸ್ಥಿತಿಗಳು ನಿಮ್ಗೆ ಎದುರಾಗ್ತದೋ, ಏನಾಗ್ತದೋ ಎಂಬುದಾಗಿ ದಿಗ್ಭ್ರಮೆಗೊಳ್ಳಬೇಡಿ. ದೇವರು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ಹಾಗಾದ್ರೆ ನಿಮಗೆ, ನನಗೆ ನಮ್ಮ ದೇವರಿದ್ದಾನೆ. ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಆತನು ಮುನ್ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಈಸಾಕನ ಜೀವಿತದಲ್ಲಿ ಒಂದು ದಿಗ್ಭ್ರಮೆಗೊಳ್ಳುವಂತ ಸಂದರ್ಭ ಎದುರಾಯಿತು. ಅಬ್ರಹಾಮನ ಕಾಲದಲ್ಲೇ ಅಲ್ಲದೆ ಈಸಾಕನ ಕಾಲದಲ್ಲೂ ಘೋರವಾದ ಬರಗಾಲ ಬಂತಂತೆ. ಆದಿಕಾಂಡ
6ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಆಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇಡೀ ದೇಶವೇ ಚದರಿಸಲ್ಪಡ್ತೈತೆ. ಎಲ್ಲಾ ದೇಶದಲ್ಲಿದ್ದಂತ ಜನರು ಕೂಳೆ ಹೋಗ್ತಿದ್ದಾರೆ. ಅಂದ್ರೆ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಪಕ್ಕದಲ್ಲಿರುವಂತ ಐಗುಪ್ತ ದೇಶವನ್ನು ಹುಡುಕಿ ಹೋಗ್ತಿದ್ದಾರೆ. ಈಸಾಕನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈಸಾಕನು ತೀರ್ಮಾನ ಮಾಡ್ಬೇಕು, ನಾನು ಕೂಡ ಹೋಗ್ಬೇಕಪ್ಪ, ಈ ಪರಿಸ್ಥಿತಿಲಿ ಬರಗಾಲದಲ್ಲಿ ಏನ್ ಮಾಡ್ಬೇಕು ಎಂಬುದಾಗಿ ದಿಗ್ಭ್ರಮೆಗೊಂಡ. ಆದ್ರೆ ದೇವರಾಗಿರೋ ಕರ್ತನು ಆತನೊಟ್ಟಿಗೆ ಮಾತನಾಡಿ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರಾಗಿದ್ದೇನೆ. ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ದೇಶದಲ್ಲಿ ವಾಸ ಮಾಡಿ. ನೀನು ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರಾಗಿದ್ದೀನಿ. ನೀನು ಅವರಂತೆ ಐಗುಪ್ತ ದೇಶಕ್ಕೆ ಹೋಗ್ಬೇಡ. ಈ ಒಂದು ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯಿಂದ ಜೀವಿಸು, ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ದೇವರು ಹೇಳಿದರು. ಅದೇ ರೀತಿಯಾಗಿ ಪ್ರೇರೆ, ಪರಿಸ್ಥಿತಿಗಳು ನೋಡಿ ನೀವು ಕೂಡ ಕಂಗಾಲಾಗ್ತಿದ್ದೀರಾ. ಪರಿಸ್ಥಿತಿಗಳು, ಹೋರಾಟಗಳು ನೋಡಿ ನೀವು ಕೂಡ ವಿಶ್ವಾಸನ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದೀರಾ. ಒಂದು ವೇಳೆ ನೀವು ಕೂಡ ಈ ಹೋರಾಟಗಳು, ಕಷ್ಟಗಳು ನೋಡಿ ಆತ್ಮಿಕ ಜೀವಿತನ ಬಿಟ್ಟು ಲೌಕಿಕವಾಗಿ ಹೋಗ್ಬೇಕಂತ ಮನಸ್ಸು ಮಾಡಿದ್ದೀರಾ, ಅಥವಾ ಯೇಸುವನ್ನೇ ಬಿಟ್ಬಿಡ್ಬೇಕಪ್ಪ ಎಂಬುದಾಗಿ ನೀವು ತೀರ್ಮಾನಿಸಿದ್ದೀರಾ. ಸ್ವಾಮಿ ಹೇಳ್ತಿದ್ದಾನೆ, ಈಸಾಕನಿಗೆ ಹೇಳಿದ ಹಾಗೆ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ, ಮಗಳೇ, ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ದೇಶದಲ್ಲಿ ವಾಸವಾಗಿರು. ನಾನು ನಿನ್ನ ಬಳಿಯಲ್ಲಿ ಅಭಿವೃದ್ಧಿಪಡಿಸ್ತೀನಿ. ಹಾಗಾದ್ರೆ ಪ್ರಿಯರೇ, ಈಸಾಕನು ದೇವರ ಮೇಲೆ ನಂಬಿಕೆ ಇಟ್ಟ. ನೋಡಿ, ಅದೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಕೊಯ್ದಂತೆ. ಹಾಗಾದ್ರೆ ನಿಮ್ಮ ನಂಬಿಕೆ ಕೊಂದು ಹೋಗಬಾರದು. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ ಎಂಬುದಾಗಿ. ಖಂಡಿತವಾಗಿ ನಿಮ್ಮ ನಿರೀಕ್ಷೆಗೆ, ನಿಮ್ಮ ಅದ್ಭುತಕ್ಕೆ ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನೆ. ಅದನ್ನೆಂದಿಗೂ ನಿಮ್ಮನ್ನು ಕೈ ಬಿಡುವಂತ ದೇವರಲ್ಲ. ಎರಡನೇದಾಗಿ ನಾವು ನೋಡ್ತೀವಿ ಪ್ರೇರೆ, ಯಾಕೋಬನ ಜೀವಿತನ ನೋಡ್ತೀವಿ. ಯಾಕೋಬನ ಜೀವಿತದಲ್ಲಿ ಏಸಾವನಿಗೆ, ಅಂದ್ರೆ ತನ್ನ ಅಣ್ಣನಿಗೆ ಬರಬೇಕಾಗಿರೋ ಚೊಚ್ಚಲ ಆಶೀರ್ವಾದವನ್ನ ತಾಯಿ ಮಾತು ಕೇಳಿ ಮೋಸತನದಿಂದ ಈಸಾಕನಿಂದ, ಮುಪ್ಪಿನ ವಯಸ್ಸಿನಲ್ಲಿ ಕಣ್ಣು ಕಾಣದೇ ಇದ್ದಂತೆ ಈಸಾಕನಿಂದ ಆಶೀರ್ವಾದವನ್ನು ಪಡ್ಕೊಂಡು, ನಾನೇ ಏಸಾವು ಎಂಬುದಾಗಿ ಸುಳ್ಳು ಹೇಳಿ ಆಶೀರ್ವಾದ ಪಡ್ಕೊಂಡು ಆತನ ಅಣ್ಣ ಕೊಲ್ಲುವುದಕ್ಕೆ ಬರುವಾಗ ತಾಯಿ ಮಾತು ಕೇಳಿ ಲಾಬಾನನ ಮನೆಗೆ ಓಡಿ ಹೋಗ್ತಿದ್ದಾನೆ. ಆ ರಾತ್ರಿ ಹೋಗುವಾಗ ಒಬ್ಬಂಟಿಗನಾಗಿದ್ದಾನೆ. ಆತನ ದಿಗ್ಭ್ರಮೆಗೊಂಡ. ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಿದ್ದಾನೆ. ಎಲ್ಲಿ ಹೋಗ್ಬೇಕು, ಆ ಅರಣ್ಯದಲ್ಲಿ, ಆ ಒಂದು ಮಾರ್ಗದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಅವನ ಭವಿಷ್ಯ ಏನಾಗಿದೆ ಮುಂದೆ, ಹಿಂದೆ ತಿರುಗಿ ತಂದೆಯನ್ನ, ತಾಯಿಯನ್ನ, ಅಣ್ಣನನ್ನ ನೋಡ್ತೀನೋ ಇಲ್ವೋ ಅನ್ನುವಂತ ಯಾವುದೇ ವಿಧವಾದ ವಿಶ್ವಾಸ ಅವನಿಗಿಲ್ಲ. ಆದ್ರೆ ಅಣ್ಣ ಎಲ್ಲಿ ಬಂದು ನನ್ನ ಬೆನ್ನತ್ತಿ ನನ್ನ ಕೊಂದು ಬಿಡ್ತಾನೋ ಭಯದಲ್ಲಿ ಆತನು ಹೋಗ್ತಿದ್ದಾನೆ. ತನ್ನ ತಾಯಿ ಹೇಳಿದಂತ ಆ ಮಾವನ ಮನೆಗೆ ಓಡಿ ಹೋಗ್ತಿದ್ದಾನೆ. ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ, ಆತನು ಹೋಗುವಾಗ, ಪ್ರಯಾಣ ಮಾಡುವಾಗ ಹೊತ್ತು ಮೀರಿದ್ರಿಂದ ಅಲ್ಲೇ ಆತನು ಅರಣ್ಯದಲ್ಲೇ ಮಲಗಿಬಿಟ್ಟ ಅಂತ ಎಂಬುದಾಗಿ ನಾವು ನೋಡ್ತೀವಿ. ಅಲ್ಲಿದ್ದಂತ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆತ ನಿದ್ರಿಸಿದ. ಆಗ ಒಂದು ಕನಸನ್ನ ಕಾಣ್ತಿದ್ದಾನೆ. ಪರಲೋಕವು ತೆರೆಯಲ್ಪಟ್ಟಿರೋದನ್ನ, ಪರಲೋಕದಿಂದ ಭೂಲೋಕಕ್ಕೆ ಒಂದು ನೀಚಳೆಗೆ, ಅಂದ್ರೆ ಒಂದು ಏಣಿಯನ್ನು ಹಾಕಿರುವುದನ್ನ, ದೇವದೂತರು ಹತ್ತುತ್ತಾ ಇಳಿತಾ ಇರುವುದನ್ನ ಕಾಣ್ತಿದ್ದಾನೆ. ಮುಂಜಾನೆ ಎದ್ದು ನೋಡುವಾಗ ಆತನು ಹೇಳ್ತಾನೆ, ಯಾಕೋಬನು ಇದು ಸಾಮಾನ್ಯವಾದ ಸ್ಥಳ ಅಲ್ಲ. ಆ ರಾತ್ರಿಯಲ್ಲಿ ಯಾಕೋಬನಿಗೆ ದೇವರು ಒಂದು ವಾಗ್ದಾನ ಮಾಡ್ತಾರೆ, ನಾನು ನಿನ್ನ ತಂದೆಯಾದ ದೇವರು, ನಿನ್ನ ತಾತನಾದ ದೇವರಾಗಿದ್ದೀನಿ. ನಾನು ನಿನ್ನ ಬಳಿಲಿದ್ದು ನೀನು ಹೋಗುವ ಎಲ್ಲಾ ಸ್ಥಳದಲ್ಲೂ ನಿನ್ನನ್ನ ಸಂಗಡ ಇದ್ದು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡ್ತೀನಿ. ನಾನು ಹೇಳಿದ್ದನ್ನೆಲ್ಲವನ್ನು ನೆರವೇರಿಸದೆ ಹೊರತು ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಪ್ರಿಯರೇ, ದೇವರು ನಿಮ್ಮ ಒಟ್ಟಿಗೆ ಏನು ಮಾತನಾಡಿದಾನೋ, ನಿಮ್ಮ ಕುಟುಂಬ ಕುರಿತು ಏನು ಮಾತನಾಡಿದಾನೋ, ನಿಮ್ಮ ಸೇವೆಯನ್ನು ಕುರಿತು ಏನು ದೇವರು ಮಾತನಾಡಿದಾನೋ, ನಿಶ್ಚಯವಾಗಿ ಆತನು ನೆರವೇರಿಸ್ತಾನೆ. ಯಾಕೋಬನ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಏನು ಮಾತು ಕೊಟ್ಟಿದ್ದಾನೋ ಅದನ್ನು ನೆರವೇರಿಸೋ ತನಕ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆತನು ಬಿಟ್ಟುಕೊಡುವುದೇ. ದಿಗ್ಭ್ರಮೆಗೊಳ್ಳದಿರಿ, ದೇವರ ಮೇಲೆ ವಿಶ್ವಾಸ ಇದೆ. ಮೂರನೇದಾಗಿ ನಾವು ನೋಡ್ತೀವಿ ಯೋಸೇಫನ ಜೀವಿತ. ಆತನ ಕನಸುಗಾರ. ನೋಡಿ, ಆತನಿಗೆ ಒಂದು ದಿನ ಕನಸು ಬೀಳ್ತದೆ. 11 ತೆನೆಗಳು ಆತನ ತೆನೆ ಮುಂದೆ ಅಡ್ಡ ಬೀಳುವುದನ್ನು ಕಾಣ್ತಾರೆ. ಅಂದ್ರೆ ಅವ್ರ ಅಣ್ಣಂದಿರೆಲ್ಲ ಆತನನ್ನ ನಮಸ್ಕರಿಸುವಂಥದ್ದು, ಆತನಿಗೆ ಅಡ್ಡ ಬೀಳುವುದನ್ನ ಕಾಣ್ತಾರೆ. ಇದು ಅಣ್ಣಂದಿರ ಮುಂದೆ, ತಂದೆ ಮುಂದೆ ಹೇಳ್ಕೊಳ್ಳುವಾಗ ಅವರೆಲ್ಲರೂ ಅಪಾಸ್ಯ ಪಡಿಸ್ತಾರೆ, ತಂದೆ ಮನಸ್ಸಲ್ಲಿ ಇಟ್ಟುಕೊಳ್ತಾರೆ. ಇನ್ನೊಂದು ದಿನ ಒಂದು ಕನಸು ಬೀಳ್ತದೆ. 11 ನಕ್ಷತ್ರ, ಸೂರ್ಯ, ಚಂದ್ರನು ಕೂಡ ಯೋಸೇಫನ ಮುಂದೆ ಅಡ್ಡ ಬೀಳುವುದನ್ನ ಕನಸಾಗಿ ಕಾಣ್ತಾರೆ. ಅದನ್ನು ಹೇಳುವಾಗ
ಯಾಕೋಬನು ಹೀಗೆ ಹೇಳ್ತಾನೆ, ಏನೋ ನಿಮ್ಮ ಅಣ್ಣಂದಿರು, ನಾನು, ನಿಮ್ಮ ತಾಯಿ ಎಲ್ಲರೂ ನಿಮ್ಗೆ ಅಡ್ಡ ಬೀಳ್ತೀವ ಎಂಬುದಾಗಿ ಅವನು ಈ ಮಾತನ್ನು ಹೇಳ್ತಾನೆ. ನೋಡಿ ಪ್ರಿಯರೇ, ದೇವರು ಮಾತು ಕೊಟ್ಟು ಆ ಕನಸಿನ ಮೂಲಕವಾಗಿ ದೇವರು ಮಾತನಾಡಿದಂತ ಮಾತನ್ನ ನಂಬಿದಂತ ಯೋಷೇಫನು ಆತನ ಕನಸುಗಾರ ಅಂತ ವಾಕ್ಯ ಹೇಳ್ತದೆ. ಅದನ್ನೇ ಕನಸು ಕಾಣ್ತಿದ್ದಾನೆ. ನನ್ನ ದೇವರನ್ನು ಅಭಿವೃದ್ಧಿ ಪಡಿಸ್ತಾನೆ, ದೇವರನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ, ದೇವರು ಮಹಿಮೆಯಾದ ಕಾರ್ಯ ನನ್ನ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ ಎದುರು ನೋಡ್ತಿದ್ದಾನೆ. ಆದ್ರೆ ಯೋಷೇಫನ ಹಾದು ಹೋದಂತ ಮಾರ್ಗ ನೋಡಿ, ಸ್ವಂತ ಕುಟುಂಬದವರಿಂದನೇ ಆತನ್ನು ಹೊರಗಡೆ ಹಾಕಲ್ಪಟ್ಟ. ಒಂದು ಆಳು ಬಾವಿಗೆ ಬಿಸಾಕಿದ್ರು. 20 ರೂಪಾಯಿಗೆ ಐಗುಪ್ತ ದೇಶಕ್ಕೆ ಆತನನ್ನ ಮಾರುವುದನ್ನ ನೋಡ್ತೀವಿ. ನೋಡಿ ಪ್ರೇರೆ, ಯೋಷೇಫನ್ ನೆನೆಸಿತಿಲ್ಲ. ಯೋಷೇಫನ್ ದಿಗ್ಭ್ರಮೆಗೊಂಡ, ಏನಿದು, ದೇವರು ನನ್ಗೆ ವಾಗ್ದಾನ ಮಾಡಿದ್ರು, ದೇವರು ನನ್ನ ಕನಸೊಟ್ಟಿಗೆ ಮಾತನಾಡಿದ್ರು, ನನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತೀನಿ ಎಂಬುದಾಗಿ. ಆದ್ರೆ ನಾನಿಲ್ಲಿ ದಾಸನಾಗಿದ್ದೀನಲ್ಲ, ಅಯ್ಯೋ ನಾನಿಲ್ಲಿ ಸೆರೆಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಬಂತಲ್ಲ, ಅಯ್ಯೋ ಮಾಡ್ದಿರೋ ತಪ್ಪನ್ನ ನಾನು ಒತ್ತುಕೊಂಡು ಅವಮಾನದಲ್ಲಿ ನಾನು ಸೆರೆಮನೆಗೆ ಹೋಗ್ತಾ ಇದ್ದೀನಲ್ಲ, ಇಲ್ಲಿ ಯಾರು ನನ್ನ ಬಗ್ಗೆ ಕೇಳೋರಿಲ್ಲ, ನೋಡೋರಿಲ್ಲ. ನೋಡಿ ಎಂತ ದಿಗ್ಭ್ರಮೆಗೆ ಒಳಗಾದ ಯೋಷೇಫನು. ಆದ್ರೆ ಅವನು ಕರೆದಂತ ದೇವರು ಅವನು ಬಿಡಲಿಲ್ಲ ಪ್ರೇರೆ. ನೀವು ಕೂಡ ಅನೇಕ ನಿಂದೆ ಅವಮಾನದಲ್ಲಿ ಹಾದು ಹೋಗ್ತಿರ್ಬೋದು, ಸೆರೆಮನೆಯಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿರ್ಬೋದು. ಒಂದು ವೇಳೆ ನೀವು ಯಾವುದೋ ಬಾಧೆಯಲ್ಲಿ, ಕಣ್ಣೀರಲ್ಲಿ, ವ್ಯಾಧಿಲಿ ಇರಬಹುದು. ಪ್ರಿಯರೇ, ಯೋಷೇಫನ ಸಂಗಡ ಇದ್ದಂತ ದೇವರು ನಿಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮ ನೋಡಿ ವಾಗ್ದಾನವಾಗಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ ಎಂಬುದಾಗಿ. ಆಮೇಲೆ ನೋಡಿ ಪ್ರಿಯರೇ, ವಿಮೋಚನೆ ಕಾಂಡ 5ನೇ ಅಧ್ಯಾಯ 22ನೇ ವಚನದಿಂದ ನಾವು ಓದಿಕೊಂಡು ಬರುವಾಗ, ದೇವರು ಮೋಶೆಯೊಟ್ಟಿಗೆ ಮಾತನಾಡಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ ಇಸ್ರಾಯೇಲರ ಬಳಿಗೆ, ಫರೋನ್ ಬಳಿಗೆ ಕಳಿಸುವುದನ್ನು ನಾವು ನೋಡ್ತೀವಿ. ಆಗ ಮೋಶೆ ಆರೋನು ದೇವರ ಮಾತಿಗೆ ವಿಧೇಯರಾಗಿ ಬಂದು ಇಸ್ರಾಯೇಲ್ ಜನರೊಟ್ಟಿಗೆ ಮಾತನಾಡ್ತಾರೆ. ನಿಮ್ಮನ್ನ ಬಿಡಿಸುವುದಕ್ಕಾಗಿ ದೇವರು ನಮ್ಮನ್ನ ಕಳಿಸಿಕೊಟ್ಟಿದ್ದಾನೆ, ಫರೋನ ಮುಂದೆ ಆತನ ಮಹಿಮೆಯಾದ ಅದ್ಭುತಗಳು, ತನ್ನ ಭುಜಬಲವನ್ನು ಪ್ರಕಟಿಸ್ತಾನೆ ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ಕೂಡ ನಂಬ್ತಾರೆ. ಅದೇ ರೀತಿಯಾಗಿ ಮೋಶೆ ಆರೋನು ಫರೋನ ಮುಂದೆ ಹೋಗಿ ನಿಂತ್ಕೊಳ್ಳುವಾಗ ಅವ್ರ ಮಾತನ್ನ ಕೇಳಿ ಅವ್ರು ಮಾಡಿದಂತ ಅದ್ಭುತಗಳು ನೋಡಿದ್ದೇನೆ ಅವ್ರು ಅಪಹಾಸ್ಯ ಪಡಿಸ್ತಾರೆ. ಅವರು ಮಂತ್ರ ತಂತ್ರಗಳಿಂದ ಮೋಶೆ ಮಾಡಿದಂತ ಅದ್ಭುತಗಳನ್ನೇ ಅವರು ಮಾಡ್ತಾರೆ ಮೊದಲನೇದಾಗಿ. ಆದರೆ ದೇವರು ಫರೋನ್ ಹೃದಯನ ಕಠಿಣಪಡಿಸಿದ್ರಿಂದ ಇಸ್ರಾಯೇಲ್ ಜನಗಳನ್ನ ಹೋಗಗೊಡಿಸದೆ ಮತ್ತಷ್ಟು ಅವರ ಕೆಲಸ ಕಾರ್ಯಗಳನ್ನ ಹೆಚ್ಚು ಮಾಡ್ತಾರೆ. ಅವರಿಗೆ ಇಟ್ಕೆ ತಯಾರು ಮಾಡುವಂತ ಕೆಲಸವನ್ನ ಕೊಟ್ಟಿದ್ದ. ಆದ್ರೆ ಅವರಿಗೆ ಹುಲ್ಲನ್ನ ಕೊಡ್ಲಿಲ್ಲ. ಬೆಳಗ್ಗೆ ಅವರೇ ಹೋಗಿ ಗುಡ್ಡಗಳಲ್ಲಿ, ಅರಣ್ಯಗಳಲ್ಲಿ ಹುಲ್ಲನ್ನ ಕುಯ್ದುಕೊಂಡು ಬಂದು ಅದನ್ನ ಕಟ್ ಮಾಡಿ ಅದನ್ನ ಮಣ್ಣೊಳಗೆ ಹಾಕಿ ತೊಳೆದು ಕಲಸಿ ಮತ್ತೆ ಅವ್ರಿಗೆ ಪ್ರತಿಯೊಬ್ಬೊಬ್ಬರಿಗೂ ನೇಮಕವಾಗಿರುವಂತ ಆ ದಿನದ ಇಟ್ಟಂಗಿಯನ್ನು ಅವ್ರು ತಯಾರು ಮಾಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಐಗುಪ್ತ ದೇಶದವರೇ ಅವ್ರಿಗೆ ಹುಲ್ಲನ್ನ ಕೊಡ್ತಿದ್ರಂತೆ. ಆದ್ರೆ ನೋಡಿ, ಯಾವಾಗ ಇವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಎಲ್ಲಿ ಇವರೆಲ್ಲರೂ ಈ ಮೋಶೆ ಆರೋನನ ಮಾತು ಕೇಳಿ ನಮ್ಗೆ ತಿರುಗಿ ಬೀಳ್ತಾರೋ ಏನೋ ಎಂಬುದಾಗಿ ಫರೋನ್ ರಾಜ ಅವ್ರನ್ನ ಇನ್ನಷ್ಟು ಕಠಿಣವಾಗಿ ಹಿಂಸಿಸೋದನ್ನ, ಶಿಕ್ಷಿಸುವುದನ್ನ ನಾವು ನೋಡ್ತೀವಿ. ಆಗ ಇಸ್ರಾಯೇಲ್ ಜನಗಳು ದಿಗ್ಭ್ರಮೆಗೊಂಡು ಮೋಶೆ ಆರೋನನ್ನು ನೋಡಿ ಹೇಳ್ತಾರೆ, ನೀವ್ ಯಾಕಾದ್ರೂ ನಮ್ಮ ಬಳಿಗೆ ಬಂದ್ರೋ, ನಾವ್ ಹೇಗೋ ಮಾಡ್ಕೊಂಡಿದ್ದೋ, ಈಗ ನಮಗೆ ಹುಲ್ಲನ್ನು ಕೊಡ್ತಿಲ್ಲ, ಈಗ ನಮ್ಮ ಕೆಲಸ ಇನ್ನಷ್ಟು ಹೆಚ್ಚಾಗಿದೆ, ನಮ್ಮ ಶಿಕ್ಷೆ ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳ್ತಿದ್ದ. ಆಗ ಮೋಶೆ ಬಂದು ದೇವರ ಬಳಿ ಪ್ರಾರ್ಥಿಸ್ತಾನೆ, ದೇವರೇ ಯಾಕಪ್ಪ ನಾನು ಇಲ್ಲಿ ಬರಮಾಡ್ದೆ, ನೀನ್ ಹೇಳ್ದಂಗೆ ನಾನು ಹೇಳ್ದೆ, ಆದ್ರೆ ಇಸ್ರಾಯೇಲ್ ಜನರನ್ನ ಫರೋನ್ ರಾಜ್ಯ ಹೋಗಗೊಡಿಸ್ಲಿಲ್ಲ, ಅವ್ರಿಗೆ ಮತ್ತಷ್ಟು ಶಿಕ್ಷೆ, ಮತ್ತಷ್ಟು ಕೆಲಸ ಹೆಚ್ಚಿಸಿದ್ದಾನೆ, ಕಠಿಣವಾದ ಕೆಲಸಗಳನ್ನು ಕೊಡ್ತಿದ್ದಾನೆ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ದಿಗ್ಭ್ರಮೆಗೊಳ್ಳುತ್ತೀರ, ನಾನು ನಿನ್ನ ದೇವರು, ನಾನು ಹೇಳಿದ ಹಾಗೆ ಫರೋನ್ ಹೃದಯವನ್ನು ಕಠಿಣಪಡಿಸಿ ನನ್ನ ಭುಜ ಬಲವನ್ನು, ನನ್ನ ಶಕ್ತಿಯನ್ನ ಆತನಿಗೆ ತೋರ್ಪಡಿಸ್ತೀನಿ ಎಂಬುದಾಗಿ ಮೋಶೆಯನ್ನ ಧೈರ್ಯಪಡಿಸೋದನ್ನು ನೋಡ್ತೀವಿ. ಪ್ರಿಯರೇ, ನೀವು ಪ್ರಾರ್ಥಿಸ್ತಾ ಇರ್ಬೋದು, ದೇವರ ಬಳಿಗೆ ಬಂದಿರ್ಬೋದು, ದೇವರು ನಂಬಿಕೊಂಡಿರ್ಬೋದು, ಆದ್ರೂ ಕೂಡ ಏನಪ್ಪ ಕಷ್ಟಗಳು, ಹೋರಾಟಗಳು, ಶೋಧನೆಗಳು ಹೆಚ್ಚಾಗ್ತಾ ಇತ್ತಲ್ಲ ಅಂತ ಹೇಳಿದ್ದೇನೆ, ಸೋತು ಹೋಗ್ತಿದ್ದೀರಾ? ಸೋತು ಹೋಗ್ಬೇಡಿ. ದೇವರ ವಾಗ್ದಾನದ ಮೇಲೆ ನಂಬಿಕೆ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ ಎಂಬುದಾಗಿ. ನೋಡಿ, ಇನ್ನೊಂದು ವಾಕ್ಯ ಭಾಗದಲ್ಲಿ ನಾವು ನೋಡೋಣ ಬೇರೆ, ಅದೇ ವಿಮೋಚನೆ ಕಾಂಡ 14ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಇಸ್ರಾಯೇಲ್ ಜನರನ್ನ ಮೋಶೆ ನಾಯಕತ್ವದಲ್ಲಿ ದೇವರು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಈಗ ಕೆಂಪು ಸಮುದ್ರದ ಎದುರುಗಡೆ ಅವರು ಗುಡಾರಗಳನ್ನ ಹಾಕೊಂಡು
ವಾಸ ಮಾಡ್ತಿದ್ದಾನೆ. ಈಗ ಮತ್ತೆ ದೇವರು ಫರೋನ್ ಹೃದಯವನ್ನ ಕಠಿಣಪಡಿಸಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ರಥರಥವಾಗಿ ತನ್ನ ಸೈನ್ಯವನ್ನು ಕೂಡಿಸಿಕೊಂಡು ಕೋಪ ರೋಷವುಳ್ಳವನಾಗಿದ್ದೇನೆ, ಇಸ್ರಾಯೇಲ್ ಜನರನ್ನು ಮತ್ತೆ ತನ್ನ ದೇಶಕ್ಕೆ ವಾಪಸ್ ಕರ್ಕೊಂಡು ಬರ್ಬೇಕೆಂಬುದಾಗಿ ಆತನು ಇಸ್ರಾಯೇಲರನ್ನ ಬೆನ್ನತ್ತಿ ಬರುವುದನ್ನು ನೋಡ್ತಾ ಇದ್ದೆ. ಆವಾಗ ಹಿಂದ್ಗಡೆ ಫರೋನ್ ಸೈನ್ಯ, ಮುಂದೆ ಕೆಂಪು ಸಮುದ್ರ, ಮಾರ್ಗವೇ ಇಲ್ಲ. ಎಲ್ಲರೂ ಕೂಡ ಮೋಶೆ ಬಳಿ ಬಂದು ಗುಣಗುಡ್ತಾರೆ. ಆಗ ಮೋಶೆ ಒಂದು ಮಾತು ಹೇಳ್ತಾನೆ, ನೀವು ಸುಮ್ಮನೆ ಇರಿ, ನೀವು ಸುಮ್ಮನೆ ಇದ್ದು ದೇವರು ನಿಮ್ಮನ್ನು ರಕ್ಷಿಸುವಂತ ರೀತಿಯನ್ನ ನೋಡ್ರಿ. ಈ ಸಾರಿ ದೇವರೇ ನಿಮಗೋಸ್ಕರ ಯುದ್ಧ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಆಗ ಮೋಶೆ ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ಪ್ರಾರ್ಥನೆ ಮಾಡಿದ್ದನ್ನು ನಿಲ್ಲಿಸು, ಈಗ ನಿನ್ನ ಕೈಯಲ್ಲಿರುವಂತ ಕೋಲನ್ನ ನೀರಿನ ಮೇಲೆ ಚಾಚು, ಇಸ್ರಾಯೇಲರನ್ನ ಒಣನೆಲದಲ್ಲಿ ದಾಟು ಹೋಗುವಂತೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಪ್ರೇರೆ, ಮಾರ್ಗವೇ ಇಲ್ಲವಾ? ಶತ್ರುಗಳು, ಬಾಧೆಗಳು, ಪಾಪಗಳು ಅಥವಾ ಬಂಧನಗಳು, ಅವಮಾನಗಳು ನಿಮ್ಮನ್ನು ಬೆನ್ನಟ್ಟಿ ಬರ್ತಾ ಇದ್ಯಾ? ಮತ್ತೆ ದಾಸತ್ವಕ್ಕೆ ಒಳಪಡಿಸ್ಬೇಕಂತ ಆ ಭಯ, ಕತ್ತಲೆ, ಆ ಮಾಟದ ಶಕ್ತಿ ನಿಮ್ಮನ್ನು ಬೆನ್ನತ್ತಿ ಬರ್ತಾ ಇದೆಯಾ? ಮಾರ್ಗವೇ ಇಲ್ವಾ? ದೇವರು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ಮಾರ್ಗ ಇಲ್ಲದ ಸ್ಥಳದಲ್ಲಿ ನಾನು ನಿನಗೆ ಮಾರ್ಗವನ್ನು ಏರ್ಪಡಿಸ್ತೀನಿ. ಕಾರ್ಗತ್ತಲಿದ್ದ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆತನ ಬೆಳಕಿನ ಮಾರ್ಗವನ್ನ ತೆಗೆದುಕೊಡ್ತಾನೆ. ಇಸ್ರಾಯೇಲರಿಗೆ ಕೆಂಪು ಸಮುದ್ರ ಭಾಗ ಮಾಡಿದಂತ ದೇವರು, ಒಣನೆಲದಲ್ಲಿ ನಡೆಸಿದ ದೇವರು, ನಿಮಗಾಗಿ ಕೂಡ, ನಿಮ್ಮ ಕುಟುಂಬಕ್ಕಾಗಿ ಕೂಡ, ನಿಮ್ಮ ಸೇವೆಗಾಗಿ ಕೂಡ ಕರ್ತನ ತಾನೆ ಒಂದು ದೊಡ್ಡ ಅದ್ಭುತನ ಮಾಡಿ ಬಾಗಿಲುಗಳನ್ನ ತೆರೆವಾತನಾಗಿದ್ದಾನೆ. ಈ ನೂತನ ವರ್ಷದಲ್ಲಿ ದೊಡ್ಡ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಬಯಸ್ತಿದ್ದಾನೆ. ಅದಕ್ಕೆ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ, ನಾನು ನಿನ್ನ ದೇವರಾಗಿದ್ದೇನೆ ಅಂತ ದೇವರು ಹೇಳುವಾಗ ನಾವು ಯಾವ ವಿಷಯಕ್ಕಾಗಿ ಕೂಡ, ಯಾವ ಸಂಗತಿಗೂ ಕೂಡ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ. ಇನ್ನೊಂದು ವಾಕ್ಯ ಭಾಗನ ಓದಿಕೊಂಡು, ಕೀರ್ತನೆಗಳು 118ನೇ ಅಧ್ಯಾಯ 6ನೇ ವಚನ, ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು. ನೋಡಿ, ದೇವರೇನ್ ಹೇಳ್ತಾರೆ, ದಾವೀದನು ಹೇಳ್ತಾನೆ, ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೇನು ಮಾಡ. ಯಾವ ಮನುಷ್ಯನ ಕುರಿತು ಭಯಪಡ್ತಿದ್ದೀರಾ? ಸಂಗತಿಗಳನ್ನ ನೋಡಿ ಭಯಪಡ್ತಿದ್ದೀರಾ? ಅಯ್ಯೋ, ಈ ವರ್ಷದಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿ ದಿಗ್ಭ್ರಮೆಗೊಂಡಿದ್ದೀರಾ? ದೇವರು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ. ಹಾಗಾದ್ರೆ ದೇವರು ನಿನ್ನ ಪಕ್ಷ, ನಿನ್ನ ಕುಟುಂಬ ಪಕ್ಷ ಇರೋದಾದ್ರೆ ನೀವು ಯಾರಿಗೂ ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ಆತನ ಪ್ರತಿಯೊಂದು ಪರಿಸ್ಥಿತಿಗಳನ್ನ ನೋಡ್ಕೊಳ್ತಾನೆ. ಯೆರೆಮೀಯ 20:11 ವಚನ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು, ತಮ್ಮ ಇಷ್ಟಾರ್ಥವು ನೆರವೇರದೆ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು, ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು ಎಂಬುದಾಗಿ. ಹಾಗಾದ್ರೆ ನಿಮ್ಮ ಶತ್ರುಗಳು, ನಿಮ್ಮ ವಿರೋಧಿಗಳು ನಾಚಿಕೆ ಪಟ್ಟು ಹೋಗ್ತಾರೆ. ದೇವರು ನಿಮ್ಮ ಪಕ್ಷ ಇರೋದಾದ್ರೆ, ದೇವರು ನಮ್ಮ ಪಕ್ಷ ಇರೋದ್ರಿಂದ, ನಿಮ್ಮ ಪಕ್ಷ ಇರೋದ್ರಿಂದ ಶತ್ರುಗಳು ಎಷ್ಟು ಕಾರ್ಯಗಳು ಮಾಡಿದ್ರು, ಸೈತಾನ ಎಷ್ಟು ತಂತ್ರಗಳು ಮಾಡಿದ್ರು, ನಿಮ್ಮ ನಿಮಿತ್ತ ನಾಚಿಕೆ ಪಟ್ಟು ಹೋಗ್ತಾರೆ, ಶಾಶ್ವತವಾದ ನಾಚಿಕೆಗೆ ಈಡಾಗ್ತಾರೆ. ಆದ್ರೆ ನಿಮ್ಮ ತಲೆಯನ್ನ ಕರ್ತನ ಎತ್ತುವಂತನಾಗಿದ್ದಾನೆ, ನಿಮ್ಮನ್ನು ಅವಮಾನ ಆಗ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ದೇವರು ನಿಮ್ಮನ್ನು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ. ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡ್ತೀವಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದವರೆಗೆ, ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನೋಡಿ, ಅಪೊಸ್ತಲನಾದ ಪೌಲು ರೋಮ ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ಹಾಗಾದ್ರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಕುಟುಂಬದ ಸಂಗಡ ಇದ್ದಾನೆ, ನಿಮ್ಮ ಕಾರ್ಯಗಳ ಸಂಗಡ ಇದ್ದಾನೆ, ನಿಮ್ಮ ಮಕ್ಕಳ ಸಂಗಡ ಇದ್ದಾನೆ. ಹಾಗಾದ್ರೆ ನೀವು ಯಾವುದಕ್ಕಾಗಿ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಸಂಗಡ ಇರೋದಾದ್ರೆ ನಿಮ್ಮನ್ನು ಎದುರಿಸುವವರು ಯಾರು? ಯಾವ ಸಾಲನ, ರೋಗನ, ಚಿಂತೆನ, ಯಾವುದೋ ದೆವ್ವ, ಮಾಟ, ಮಂತ್ರ, ಸಂಗತಿನ, ಸೈತಾನ ಕಾರ್ಯಗಳ ಯಾವುದು ಕೂಡ ನಿಮ್ಮನ್ನು ಜಯಿಸ್ಲಿಕ್ಕಾಗಲ್ಲ ಪ್ರೇಮ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ದೇವರು. ಹಾಗಾದ್ರೆ
ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ದೇವರು ನಿನ್ನ ಪರವಾಗಿದ್ದಾನೆ, ನಿನ್ನ ಎದುರಿಸೋರು ಯಾರು? ನಿನ್ನ ಕುಟುಂಬ ಪರವಾಗಿದ್ದಾನೆ, ನಿನ್ನ ಕುಟುಂಬವನ್ನು ಎದುರಿಸೋರು ಯಾರು? ನಿಮ್ಮ ಮಕ್ಕಳ ಭವಿಷ್ಯ ಸಂಕಟ ಇದ್ದಾನೆ, ಅದನ್ನ ಎದುರಿಸೋರು ಯಾರು? ಪ್ರಿಯರೇ, ದೇವರು ನಿಮ್ಮ ಜೊತೆ ಇದ್ದಾನೆ, ದಿಗ್ಭ್ರಮೆಗೊಳ್ಳಬೇಡಿ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೀವಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳುತ್ತಾನೆ. ಆದದರಿಂದ ಕರ್ತ ನನಗೆ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡ. ನೋಡಿ ಪ್ರೇರೆ, ನೋಡಿ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದ. ಹಾಗಾದ್ರೆ ದೇವರು ನಮ್ಮ ಪರವಾಗಿ ಇರುವುದಾದ್ರೆ ನಮ್ಮನ್ನು ಎದುರಿಸುವ ಯಾರು? ಕೆಳಗಡೆ ವಚನದಲ್ಲಿ ನೋಡ್ತೀವಿ, ಕರ್ತ ನನಗೆ ಸಹಾಯಕನು, ಭಯಪಡೇನು, ಮನುಷ್ಯರು ನನಗೆ ಏನು ಮಾಡ. ದೇವರು ನಮಗೆ ಸಹಾಯ ಮಾಡ್ತಾನೆ, ದೇವರು ನಿಮಗೆ ಸಹಾಯ ಮಾಡ್ತಾನೆ. ಪ್ರತಿ ಪರಿಸ್ಥಿತಿಯಲ್ಲೂ ದೇವರು ನಿಮಗೆ ಸಹಾಯ ಮಾಡಿ ಮುನ್ನಡೆಸ್ತಾನೆ. ಅದಕ್ಕೆ ಸೋತು ಹೋಗಬೇಡಿ. ದೇವರು ಈ ನೂತನ ವರ್ಷದಲ್ಲಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿಮ್ಮ ದೇವರಾಗಿದ್ದೇನೆ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನ ನಡೀಬಹುದು. ಅಥವಾ ನೀವು ವಾಸಿಸುವಂತ ನಿಮ್ಮ ಪಟ್ಟಣದಲ್ಲಿ ಅಥವಾ ನಿಮ್ಮ ಊರಲ್ಲಿ ಅನೇಕ ಕಾರ್ಯಗಳು ನಡೀಬಹುದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಮಕ್ಕಳು ಓದುವಂತ ಸ್ಥಳದಲ್ಲಿ ಅನೇಕ ವಿಧವಾದಂತ ತಪ್ಪಾದ ಕಾರ್ಯಗಳು ಅಥವಾ ವಿರೋಧವಾದ ಕಾರ್ಯಗಳು ನಡೀಬಹುದು. ಪ್ರಿಯರೇ, ಸೋತು ಹೋಗ್ಬೇಡಿ, ಅದನ್ನ ನೋಡಿ ಭಯಪಡ್ಬೇಡಿ. ಅದಕ್ಕೆ ದೇವರು ನೋಡಿ ಹೇಳ್ತಿದ್ದಾರೆ, ದಿಗ್ಭ್ರಮೆಗೊಳ್ಳದಿರು, ನಾನಿನ್ ದೇವರು, ನಾನು ನಿನ್ನ ರಕ್ಷಿಸುವುದಕ್ಕೋಸ್ಕರ, ನಿನ್ನ ಕುಟುಂಬನ ಕಾಪಾಡೋದಕ್ಕೋಸ್ಕರ ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ನೂತನ ವರ್ಷದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಅಥವಾ ದೇಶಗಳ ನಡುವೆ ಏನೋ ಒಂದು ಸಂಗತಿಗಳು ನಡೀಬಹುದು, ಏನೋ ಒಂದು ಆತಂಕವಾದ ಕಾರ್ಯಗಳು ಜರುಗಬಹುದು. ಪ್ರಿಯರೇ, ಗೊತ್ತಿಲ್ಲ. ಆದ್ರೆ ದೇವರು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದೆ, ನಾನು ನಿನ್ನ ದೇವರಾಗಿದ್ದೇನೆ. ಒಂದು ವೇಳೆ ಆರ್ಥಿಕ ಪರಿಸ್ಥಿತಿಲಾಗಿರ್ಬೋದು, ನೀವು ಮಾಡುವ ಕೆಲಸ ಕಾರ್ಯದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಕಾನೂನಿನ ತೊಡಕುಗಳಾಗಿರ್ಬೋದು, ಏನೋ ಸಂಗತಿಗಳು ಜರುಗಬಹುದು, ಶೋಧನೆಗಳು ಬರಬಹುದು. ಕ್ರೈಸ್ತರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ ಅನೇಕ ಸಮಸ್ಯೆಗಳು ಎದ್ದೊಳ್ಬಹುದು. ಆದ್ರೆ ಸೋತು ಹೋಗ್ಬೇಡ್ರಿ. ದೇವರು ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ. ಹಾಗಾದ್ರೆ ಪ್ರಿಯರೇ, ಯಾವ ವಿಷಯಕ್ಕಾಗಿ ದಿಗ್ಭ್ರಮೆಗೊಳ್ಳದೆ ದೇವರ ವಾಗ್ದಾನ ಮೇಲೆ ವಿಶ್ವಾಸ ಇಡಿ. ಕರ್ತ ನಿಶ್ಚಯವಾಗಿ ನಿಮ್ಮನ್ನು ಬಲಪಡಿಸಿ ಮುನ್ನಡೆಸ್ತಾನೆ. ದೇವರು ನಿಮ್ಮನ್ನು, ಕುಟುಂಬನ ಆಶೀರ್ವದಿಸಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ನೂತನ ವರ್ಷಕ್ಕಾಗಿ ನನಗೆ ಸ್ತೋತ್ರ. ಯಾರೆಲ್ಲ ಕರ್ತನ ದಿಗ್ಭ್ರಮೆಗೊಂಡಿದ್ದಾರೋ, ಕಳವಳದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಈ ನೂತನ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಏನ್ ಜರುಗ್ತದೋ, ನನ್ನ ಕುಟುಂಬದಲ್ಲಿ ಏನಾಗ್ತದೋ, ನಮ್ಮ ಸಭೆಯಲ್ಲಿ ಏನಾಗ್ತದೋ, ಸೇವೆ ಮಾರ್ಗದಲ್ಲಿ ಏನಾಗ್ತದೋ, ನನ್ನ ಸಾಲದ ಪರಿಸ್ಥಿತಿ, ನನ್ನ ಮಕ್ಕಳ ವಿವಾಹದ ಮಧ್ಯದಲ್ಲಿ, ನನ್ನ ಆರೋಗ್ಯ ಮಧ್ಯದಲ್ಲಿ ದೇವರ ಚಿತ್ತ ಏನಿದೆಯೋ ಎಂಬುದಾಗಿ ಯಾರೆಲ್ಲ ದಿಗ್ಭ್ರಮೆಗೊಂಡಿದ್ದಾರೋ ಸ್ವಾಮಿ, ಅವ್ರನ್ನ ನೇರವಾಗಿ ಮಾತನಾಡಿದಪ್ಪ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನ ಬಲಪಡಿಸ್ತೀನಿ ಅಂತ ಹೇಳಿದೆಯಲ್ಲ, ಅದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ನೂತನ ವರ್ಷ ಅವ್ರ ಕೈ ಹಾಕುವ ಎಲ್ಲ ಕೆಲಸಗಳನ್ನು ಆಶೀರ್ವದಿಸ್ರಿ, ಅವ್ರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ, ಸಭೆಗಳನ್ನ ಉಜ್ಜೀವನಗೊಳಿಸಿ ದೇವರೇ. ಯೇಸುವಿನ ನಾಮದಲ್ಲಿ ಐಶ್ವರ್ಯ ತಕ್ಕಾಗೆ ಅವರ ಪ್ರತಿಯೊಂದು ಕೊರತೆಗಳು ನೀಗಲ್ಪಡಲಿ. ಈ ವರ್ಷಗಳನ್ನ ನಿನ್ನ ಶುಭವು ಕೃಪೆಯು ಅವ್ರನ್ನ ಹಿಂಬಾಲಿಸಲಿ ಸ್ವಾಮಿ. ನಿನ್ನ ವಾಗ್ದಾನದ ಮೇಲೆ ಯಾವಾಗಲೂ ವಿಶ್ವಾಸ ಇಟ್ಟು, ಕರ್ತನ ವಾಗ್ದಾನದ ಮೇಲೆ ಭರವಸೆ ಇಟ್ಟು, ದಿಗ್ಭ್ರಮೆಗೊಳ್ಳದೆ ನಿನ್ನ ಮಕ್ಕಳು ಕರ್ತನೆ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಸಮಸ್ತ ಕಾರ್ಯವನ್ನು ಮಾಡಬಲ್ಲನೆಂಬುದಾಗಿ ವಿಶ್ವಾಸದಿಂದ ಸಾಗುವುದಕ್ಕೆ ಅವ್ರನ್ನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.